ಇಂಗಳಗಿ ಹಿಂಡಿಯಿಂದ ಒಂದು 5-6 ಕಿಲೋಮೀಟರ್ ಆಗತ್ತಲ್ವಾ? ಬಿಜಾಪುರ ಜಿಲ್ಲೆ. ನಮಸ್ತೆ. ತಾವು ಯಾರು? ಸ್ನೇಹಿತರು. ತಾವು KSRTC ಇದಲ್ವಾ, ಚಾಲಕರಲ್ವಾ? ಇದು ಯಾವ ರೋಡ್ ಇದು? ಮಹಾರಾಷ್ಟ್ರ ಅಕ್ಕಲಕೋಟೆ ಹೋಗುತ್ತಲ್ವಾ? ಅಕ್ಕಲಕೋಟೆ ಅಂದ್ರೆ ನೆನಪು ಬಂದ್ ನೋಡಿ. ಅಕ್ಕಲಕೋಟೆ ಶಾಂತವೀರ ಸ್ವಾಮಿಗಳಿದ್ರೆ ಅವಾಗ ನಾನು ನಮ್ಮ ಗುರುಗಳು ಅಲ್ಲಿಗೆ ಹೈದರಾಬಾದ್ ಇಂದ ಬಂದಿದ್ವಿ. ಅವತ್ತು ಅವ್ರು ಸನ್ಮಾನ ಮಾಡಿದ್ರು ನನಗೆ, ಗುರು ಮುಂಚಿನ ಶಿಷ್ಯ ಆಗ್ತಿ ಹೋಗಪ್ಪ ಅಂತ. ಅಕ್ಕಲಕೋಟೆನಾಗ ನೆನಪು ಬಂತು ನನಗೆ. ಇದು ಯಾರ್ದು ಇದು ಪ್ಲಾಟ್? ಬೇರೆಯವ್ರದ? ಇದು ನಮ್ದ? ಎಷ್ಟಿದೆ ಇದು? 2 ಎಕರೆ. ಟೋಟಲ್ ಸ್ಕ್ವೇರ್ ಆಗಿದೆಯಾ? ಅಲ್ಲ, ಉದ್ದ ಕರೆಕ್ಟ್ ಆಗಿ, ಮೂಲೆ ಕರೆಕ್ಟ್ ಆಗಿದೆಯಾ? ಎಲ್ಲ ಬೆಳೆದಿದ್ಯಾ? ಎಲ್ಲ ಹಿಂಗಾಗಿದ್ಯಾ? ಇದು ಸ್ವಲ್ಪ ಅಲ್ಲ, ಇದಿರ್ಲಿ. ಈಗ ಕರೆಕ್ಟ್ ಆಗಿದೆಯಾ? ನೆಟ್ಟಗೋಗಿ ಹಿಂಗ ಕಟ್ಟ ಇದಾಗತ್ತ? ನೆಟ್ಗೈತಲ್ಲ? ಎಲ್ಲೂ ಹಿಂಗಿಲ್ಲ, ಎಲ್ಲೂ ಹಿಂಗಾಗಿಲ್ಲ. ಅಲ್ಲ, ನಿಮಗೆ ಗೊತ್ತಾಗತ್ತಲ್ಲ, ಹೊತ್ತಾಗಿ ನಾನು ಹೇಳೋದು. ಹೀಗಿದ್ಯಾ ಸ್ವಲ್ಪ ಈ ಸೈಡ್ ಬರುತ್ತೆ ಹಿಂಗ. ಅಲ್ಲಲ್ಲ, ಇದು ಮುಂದಕ್ಕೆ ಬರುತ್ತೆ. ನಾವು ಹೋಗ್ತಾ ಮುಂದಕ್ಕೆ ಹೋಗುತ್ತೆ, ತೊಂದರೆ ಇಲ್ಲ. ಇದು ಇಲ್ಲವರೆಗೂ ನಮ್ ಜಾಗ ಹಿಂಗೆ. ಸರಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ರಮ್ಮಯ್ಯ? ಶ್ರೀಮತಿ ಅವರ ಫೆನ್ಸಿಂಗ್ ಲಾಸ್ಟ್. ಇಲ್ಲಿ ನೀವೇನ್ ಮಾಡಿದ್ರು ದುಡ್ಡು ಕಳ್ಕೊಂಡಿರೋ ಹೊರತು ದುಡ್ಡು ಮಾಡೇ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ನೀವು ಎಷ್ಟೇ ಪ್ರಯತ್ನ ಮಾಡ್ರಿ, ನೀವು ಇನ್ನು 10 ವರ್ಷ ಪ್ರಯತ್ನ ಮಾಡಿ ನಾನು ಬೇಡ ಅನ್ನೋದಿಲ್ಲ. ದಿಸ್ ಇಸ್ ನಾಟ್ ಮೈ ಆರ್ಡರ್ ಕೂಡ ಅಲ್ಲ ನಮ್ದು. ಯಾಕೆಂದ್ರೆ ಇದು ನಾನು ಬಂದಿದ್ದೀನಿ, ಇದು ನನ್ನ ಮನೆ, ನನ್ನ ಜಾಗ, ನನ್ನವರು ನೀವು ಅಲ್ವಾ? ಕರೆಕ್ಟ್ ಅಲ್ವಾ? ಹಾಗಾಗಿ ನಾನು ಹೇಳಿದ್ದಷ್ಟೇ, ನೀವು ಮಾಡ್ಕೊಂಡಿದ್ದಷ್ಟೇ, ನೀವು ಚೆನ್ನಾಗಿರೋದಷ್ಟೇ. ನಿಮ್ಮ ಬದುಕು ಚೆನ್ನಾಗಾದಾಗ, ಹಸನಾದಾಗ ನೀವು ಪಡೋ ಸಂತೋಷನೇ ನನಗೆ ದೇವ್ರಿದ್ದ ಹಾಗೆ ಅಲ್ವಾ? ಹಾಗಾಗಿ ಇವತ್ತೇನೋ ಕೊಡ್ತೀರಿ, ಹೋಗ್ತೀನಿ, ಅಲ್ಲಿಂದ ಬಂದಿದ್ದೀನಿ, ಅದ್ರ ವಿಚಾರ ಬೇರೆ. ಆದ್ರೆ ಇದು ನೀವ್ ಏನ್ ಮಾಡಿದ್ರಿ ಅಂದ್ರೆ, ಎಷ್ಟು ಮಾಡಿದ್ರೂ ದುಡ್ಡು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತಾರೆ ನೋಡ್ರಿ. ಯಾವುದಕ್ಕೊಂದು ಇನ್ವೆಸ್ಟ್ ಮಾಡೋದು, ಏನೋ ಮಾಡೋದು. ಇಲ್ಲಿ ಏನ್ ಮಾಡಿದ್ರೆ ನಿಮ್ಗೆ ಸಕ್ಸಸ್ ಆಗಿಲ್ಲ. ಎಸ್ ಆರ್ನು? ಎಸ್ ಅಲ್ವಾ? ಒಂದು ಹೆಣ್ಮಕ್ಳು ಕೂಡ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಬಿಡೋದೇ ಇಲ್ಲ. ಇದು ಇನ್ನೂ ಒಂದು ಹೇಳ್ಬೇಕಾದ್ರೆ ಎಷ್ಟು ದಿನ ಆಯ್ತು? 7 ತಿಂಗಳ? ಅಲ್ಲಮ್ಮ, ಸರಿ. ಇದು ಈ ಗೇಟ್ ಎಲ್ಲಿ ಓಡ್ತಿದ್ರಿ ಮೊದ್ಲು? ಈ ರೋಡ್ ಅದಕ್ಕಿಂತ ಮುಂಚೆ ಅಲ್ಲಿ ಸರಿ. ಎಲ್ಲ ಮೈ ತೋರ್ಸಂತದೆ ರೋಡ್ ಆಗಿಂದ ಅವರೆಲ್ಲ ಅಗಲಿ ಮಾಡಿದ್ರು. ಸರಿ. ಅಲ್ಲಿದ್ದಾಗ ಇನ್ನೂ ಸ್ವಲ್ಪ ನಿನಗೆ ಉತ್ತಮ. ಇದು ಯಾವಾಗ ಮಾಡ್ಕೊಂಡ್ರು ಇನ್ನೂ ಬೆಂಕಿ ಗ್ರೀನ್ ತುಪ್ಪ ಹಾಕಿದಂಗೆ ನಾವು. ಅರ್ಥ ಆಯ್ತಾ? ಸೊ ಹಾಗಾಗಿ ಇದು ವೆರಿ ಡೇಂಜರಸ್. ಇದು ಹೆಣ್ಮಕ್ಳ ಮೇಲೆ ಕೂಡ ತೊಂದರೆಯನ್ನ ಮಾಡುತ್ತೆ. ಅರ್ಥ ಆಯ್ತಾ? ರೋಡ್ ಆಗಲ್ ಮಾಡಿಂದ ಇನ್ನ ಜಾರಿಗೆ ಹಿಂದೆ ಮಾಡೋಣಂತೆ. ಒಂದು ಯಾವುದು ಅದ್ರಲ್ಲಿ ಇರ್ತೀರಾ? ನೋಡಿ, ಇದು ಸ್ವಲ್ಪ ನಿಮಗೆ ಬೇಸರ ತಂದ್ರು ಕೂಡ ನಾನು ಹೇಳೋದು, ಇದನ್ನೆಲ್ಲ ಡಿಸ್ಮೆಟಲ್ ಮಾಡಿ ಇಲ್ಲ ಹಾಕೊಂಡ್ಬಿಟ್ಟು ಗೇಟಲ್ಲಿ ತಕೊಂಡ್ಬಿಟ್ರೆ ನೀವು 70% ನೀವು ಸಕ್ಸಸ್ಫುಲ್. ಹೇಳ್ತೇನೆ. ಸರಿ, ಬನ್ನಿ. ನಿಮ್ಮ ಹೆಸರು ಏನಂದ್ರೆ? ಶ್ರೀಶೈಲ. ಇಲ್ಲಿ ನಾವು ಓಡಾಡಿದರೆ ತೋಟದಲ್ಲಿ ಏನ್ ಮಾಡಿದ್ರು ಸಕ್ಸಸ್ ಆಗ್ತೀರಾ. ಹೆಣ್ಮಕ್ಳು ಕೂಡ ಮನೇಲಿ ಶ್ರೀಮತಿ ಅವರಾಗ್ಲಿ, ಮಕ್ಕಳಾದ್ರೂ ಕೂಡ ತುಂಬಾ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಇಲ್ಲ, ಇಲ್ಲೇ ಬೇಕು ನಿಮ್ಗೆ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಎಂಟ್ರೆನ್ಸ್ ಮಿಸ್ ಆಗ್ಕೂಡ್ದು. ಅರ್ಥ ಆಯ್ತಾ ಹೇಳೋದು? ಸೊ ಹಾಗಾಗಿ ಇಲ್ಲಿ ಬಂದ್ಬಿಡ್ಬೇಕು. ಟೋಟಲ್ ಇಲ್ಲಿ ಹೋಗ್ಬೇಕು, ನೀವು ಇಲ್ಲಿಂದ ಬರ್ಬೇಕು ನೀವು. ಸರಿನಾ? ಬನ್ನಿ. ಇದೆಲ್ಲ ಇದು ಕಂಪ್ಲೀಟ್ ಡಿಸ್ಮೆಟಲ್ ಮಾಡ್ಬೇಕು. ಏನಮ್ಮಯ್ಯ? ನೋಡಿ, ಇದು ಯಾವುದೇ ಕಾರಣಕ್ಕೂ ನಾನು ಹೇಳೋದು, ನೆನಪಿಟ್ಕೊಳ್ಳಿ. ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ನಿಮ್ಮದು ಯಾವ್ದು ಹಾದಿ ಇದೆಯೋ, ವಾಮ ಮಾರ್ಗ ಏನಿದೆಯೋ ಎಲ್ಲಾ ಮಾಡ್ಕೊಳ್ಳಿ. ನಾನು ಬೇಡ ಅನ್ನಲ್ಲ. ದೇವರು ದಿಂಡ್ರು ಎಲ್ಲ ಮುಗಿಸ್ಕೊಳ್ಳಿ. ನಾನು ಇದು ಮಾಡ್ಲೇಬೇಕು ಅಂತ ಹೇಳ್ತಿಲ್ಲ. ಬಟ್ ಆದ್ರೆ ನನ್ನ 15 ಲಕ್ಷ ಕಿಲೋಮೀಟರ್, ಮಿನಿಮಮ್ 15 ಲಕ್ಷ ಕಿಲೋಮೀಟರ್ಗಳ ಅನುಭವ ನನ್ನ ವಿದ್ಯೆಯ ಆಧಾರದ ಮೇಲೆ ಹೇಳ್ತಿರೋದು. ಯಾಕೆಂದ್ರೆ ನಾನೂ ಕೂಡ ಒಂದು ದಿವಸ ಕೈ ಹೊತ್ಕೊಂಡು ಕುತ್ಕೊಂಡಾಗ ಏನ್ ಮಾಡ್ಬೇಕನ್ನೋ ಪರಿಸ್ಥಿತಿ ಇದ್ದಾಗ ನೀವು ಆ ಪರಿಸ್ಥಿತಿ ಇದ್ರಿ. ಈಗ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಕಂಟಿನ್ಯೂ ದಿವಸ ಇಡೀ ಒಂದು ಬಿಡಲ್ಲ ಸರ್ ನಮ್ಮ ಮನೆ ಅಲ್ವಾ? ಸೊ ಹಾಗಾಗಿ ನಾನು ಬಾರಿ ಕಷ್ಟ ಅಂದ್ರೆ ಬಹಳ ಒಳ್ಳೆ ದೊಡ್ಡ ಫ್ಯಾಮಿಲಿ ನಮ್ದು. ಒಂದು 10-12 ವರ್ಷ ಭಾರೀ ಸಮಸ್ಯೆ ಮಾಡ್ಕೊಂಡೆ. ಹುಡುಕಾಟದಲ್ಲಿ ಸಿಕ್ಕಿದ್ದು ವಾಸ್ತು ನನಗೆ. ನಾನೇನು ಜನ್ಮಾಂತರದಲ್ಲಿ ನಮ್ಮ ತಂದೆ ತಾಯಿ
ಅವರೆಲ್ಲ ನನಗೆ ಇದು ಮಾಡಿದಾರಲ್ಲ ಅಲ್ವಾ. ಹಾಗಾಗಿ ನನ್ನ ಹಾದಿಯಲ್ಲಿ ಎಷ್ಟೋ ಜನ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಪೂರ್ತಿ ಸಂಪೂರ್ಣ ಮಾಡ್ಕೊಂಡದಲ್ಲೇ ಒಳ್ಳೆ ಇನ್ನು 50% ಚೆನ್ನಾಗಿದೆ ಅಂತಾರೆ. ಮೊನ್ನೆ ನೋಡಿ ಯಾರೋ ಫೋನ್ ಮಾಡಿ ಈ ಕಡೆ ಹುಕ್ಕೇರಿ ಕಡೆರು ಕಣ್ಣೀರ್ ಹಾಕ್ಬಿಟ್ರು ಪಾಪ ಫೋನ್ನಲ್ಲೇ. ಒಳ್ಳೆ ನನಗೆ ನೀವು ಬಂದಾಗಳಿಂದ ನಾನು ಸಾಯ್ಬೇಕಾಗಿತ್ತು, ಬದುಕಿದ್ದೀನಿ ಇವತ್ತು, ಸಾಕು, ಒಳ್ಳೇದಾದ್ರೆ ಸಾಕಲ್ವಾ. ಸೊ ಹಾಗಾಗಿ ನಾನು ಹೇಳೋದು, ಇದು ನನಗೆ ಸ್ವಲ್ಪ ಖಾರ ಆದ್ರೂ ಪರವಾಗಿಲ್ಲ. ಇದನ್ನ ಟೋಟಲ್ ಆಗಿ ನೀವು ಇಲ್ಲಿ ಎಷ್ಟು ದಿನ ಇರ್ತೀರ, ಡೈರೆಕ್ಟ್ ಆಗಿ ಹೇಳ್ಬೇಕಾ, ನೇರವಾಗಿ ಹೇಳ್ಬೇಕಾ, ಅಥವಾ ಯಾಕಂದ್ರೆ ಬೇಸರ ಆಗಬಾರ್ದು ನಿಮಗೆ, ನನ್ನಿಂದ ನಿಮ್ಗೆ ಬೇಸರ ಆಗಬಾರ್ದು. ಆದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ನೀವು ಒಂದು ಹಾಸ್ಪಿಟ್ಲಿಗೆ ಹೋದಾಗ ಆಪರೇಷನ್ ಮಾಡ್ಲೇಬೇಕಂದಾಗ ಡಾಕ್ಟರ್ ಹೇಳಲೇಬೇಕು, ಅನಿವಾರ್ಯದ ಪರಿಸ್ಥಿತಿ ಅದು. ನಾನು ಸುಮ್ಮನೆ ಮೆಡಿಸಿನ್ ಕೊಟ್ಟು ಹೋಗ್ಬಿಟ್ರೆ, ಈಗ ನನಗೆ ಗೊತ್ತಿದೆ ನನಗೆ ಮೆಡಿಸಿನ್ ಕೊಟ್ಟೋದ್ರೆ ಏನಾಗ್ತಿರೋ ನಿಮ್ ಸಮಸ್ಯೆ ಅಂತ ಅಲ್ವಾ. ಮೆಡಿಸಿನ್ ಕೊಟ್ಟೋಗ್ಬಿಟ್ರೆ ನಾನು ಏನೋ 10 ನಿಮಿಷ ಮಾತಾಡಿ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿ ನಿಮ್ಮನ್ನ ನಂಬಿಸಿ ಕಾರ ತಗೊಂಡು ಹೋಗ್ಬಿಟ್ರೆ ನಾನು, ಅದೆಲ್ಲ ಜೀವನ. ನೀವು ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೆ ಮಾತ್ರ ಸಾಧ್ಯ. ಒಂದು ಇದು ಟೋಟಲ್ ನಿಮ್ಮ ಪಿಂಚಿಂಗ್ ಅಲ್ಲಿಂದ ಅಳತಿ, ಅಲ್ಲಿಂದಲೇ ಅಳತಿ ಏನಾದ್ರು ಇದೆಯಾ, ಇಲ್ವಾ? ಅಲ್ಲ, ಅಳತಿ ಮಾಡಿ ಒಂದು ಸ್ಕೆಚ್ ಕೊಡ್ತಾರೆ ನೋಡಿ, ಸ್ಕೆಚ್ ಕಾಫಿ ನನಗೆ ಹಾಕಿ 2 ನಿಮಿಷದಲ್ಲಿ ಹಾಕಿ ಕಳಿಸ್ತೀನಿ ನಾನು. ಒಂದು ಇಲ್ಲಿ ಬಂದಾಗಳಿಂದ ಭಾರಿ ತೊಂದರೆ ಮಾಡ್ಕೊಂಡಿದ್ರೆ ಮೈಲಿ, ಏನ್ ಎಷ್ಟು ದುಡಿದ್ರು ಯಾತ್ರದಿಲ್ಲ ನಿಮ್ಮ ಹತ್ರ. ಅಂದ್ರೆ ಅಲ್ಲಿಂದ ಅಲ್ಲಿಗೆ ಎಷ್ಟಿದೆ ಕ್ಲೀನ್ ಆಗಿ ಹಾಕೊಡ್ಬೇಡಿ. ಇದು ಅದು ಹಾಕೊಡಿ ನನಗೆ. ಲಾಸ್ಟ್ ತಗ ಹೆಂಗ್ ಗೊತ್ತಾ, ನನಗೊಂದು ಪೇಪರ್ ನಲ್ಲಿ ಶೀಟ್ ವರ್ಕ್ ಮಾಡಮ್ಮ. ನನಗೇನ್ ಗೊತ್ತಾ, ಅಲ್ಲ ಇವಾಗಲ್ಲ ಬಿಡಿ, ನೀವು ಆಮೇಲೆ ವಾಟ್ಸಪ್ ಕಳಿಸಿ ನನಗೆ. ಈಗ ಅದ್ರಲ್ಲಿ ಇರಲ್ಲ, ಅದರಲ್ಲಿ ಟೋಟಲ್ ಮೆಜರ್ಮೆಂಟ್ ಸಿಗಲ್ಲ. ಟೋಟಲ್ ಆಗಿ ಒಂದು ಪೇಪರ್ ನಲ್ಲಿ ಈಗ ಬರೀರಿ ಸಾಕಷ್ಟೇ, ಬರೆದುಕೊಂಡು ನೀವು ಮಾಡಿ, ನೀವು ಅದನ್ನ ಜೊತೆಗೆ ಮಾಡ್ಕೊಳ್ಳಿ. ಇದೆಷ್ಟಿದೆ ಬೇಕಷ್ಟೇ ಅಲ್ವಾ. ಒಂದು ಎರಡನೇದು ಆಮೇಲೆ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಕೆಲವಾರು ವಿಡಿಯೋಗಳಲ್ಲಿ ನಾವು ಯಾಕೆ ವಿಡಿಯೋ ಮಾಡ್ತೀವಿ ಅಂದ್ರೆ, ಅದ್ರ ನಿಮ್ಮ ಆಧಾರ ಬೇಕು ನನಗೆ ಬಂದಿರ್ತೀನಿ. ಒಂದು ಎರಡನೇದು ಸಾರ್ವಜನಿಕವಾಗಿ ಕೂಡ ವಾಸ್ತವನ ಅವೇರ್ನೆಸ್ ಬರುತ್ತೆ ಅಲ್ವಾ. ಮೂರನೇದು ಏನಾಗುತ್ತೆ ಅಂದ್ರೆ, ಕೆಲವಾರು ವಿಚಾರಗಳನ್ನ ನಾವು ನಮ್ಮ ವೀಕ್ಷಕರಿಗಾಗ್ಲಿ ಇನ್ನೊಬ್ಬರಿಗೆ ನಿಮ್ಮ ಪರ್ಸನಲ್ ವಿಚಾರ ಮಾತಾಡೋಕೆ ಬರೋಲ್ಲ ನಾವು. ಅದಕ್ಕೆ ನಾನು ನಿಮ್ಮ ಹತ್ರ ಪರ್ಸನಲ್ ಮಾತಾಡ್ತೀನಿ ಕೆಲವು ವಿಚಾರ ಅಲ್ವಾ. ಹಾಗಾಗಿ ಬನ್ನಿ. ನಿಮ್ಗೆ ಆಯುಷ್ಯ ಗಟ್ಟಿ ಇದೆ, ತೊಂದರೆ ಇಲ್ಲ, ಅರ್ಥ ಆಯ್ತಾ ಅಲ್ವಾ. ತಾಯಿ ಚೆನ್ನಾಗಿದ್ರಮ್ಮ, ಸ್ವಲ್ಪ ಇಲ್ಲಿ ಮಾಡುವಂಥದ್ದು ಇದು ಹೆಣ್ಮಕ್ಳ ಮೇಲೆನೆ ತೊಂದರೆ ಆಗ್ತದೆ. ಅರ್ಥ ಆಯ್ತಾ. ಹೆಣ್ಮಕ್ಳು ಅಂದ್ರೆ ಅಮ್ಮ ಆಗಿರ್ಬೋದು, ಶ್ರೀಮತಿ ಆಗಿರ್ಬೋದು, ನಿಮ್ಮ ಮಗಳಿದ್ರೆ ಮಗಳ ಮೇಲೆ ಕೂಡ ಆರೋಗ್ಯದಲ್ಲಿ ಇನ್ನೊಮ್ಮೆ ಆರೋಗ್ಯ ತೊಂದರೆ ಆಗತ್ತೆ ಕಣಮ್ಮ. ಒಂದು ಫೈನಾನ್ಷಿಯಲಿ ಮತ್ತೆ ಆರೋಗ್ಯ ಭಾರಿ ತೊಂದರೆ ಆಗುತ್ತೆ. ಇಮಿಡಿಯೇಟ್ ಹೊಡೆದ ಪೂರ್ತಿ ಇದನ್ನ ತೆಗೆದಾಕ್ಬಿಡಿ. ಅದಿರ್ಲಿ, ಬೇಕಾದ್ರೆ ಅದಿರ್ಲಿ, ತೊಂದರೆ ಏನಲ್ಲ. ಇದು ಮಾತ್ರ ತೆಗೆದಾಕಿ, ಸರಿನಾ. ಈಗ ನೋಡಿ, ಇಲ್ಲಿ ಹೆಣ್ಮಕ್ಳ ಮೇಲೆನೆ ಈ ಒಂದು ಇದರಲ್ಲಿ ಹೆಣ್ಮಕ್ಳ ಮೇಲೆ ತೊಂದರೆ ಆಗೋದು ಅಲ್ವಾ ಅಂತ ಹೇಳಿದೆ. ನಾನು ಹೇಳಿದ್ದಕ್ಕೂ ನಿಮ್ಗೆ ಏನ್ ಅನಿಸ್ತಾ ಇದೆ? ಹೌದು, ಅಲ್ಲಿ ಆರಾಮಾಗಿ ಏನಾಗಿರ್ಲಿಲ್ಲ, ಸುಮ್ಮನೆ ಆರಾಮಿಲ್ಲ ಒಂದೇ. ಇನ್ನೊಂದು ಮಾನಸಿಕವಾಗಿ ಕೂಡ ಭಾರಿ ತೊಂದರೆ ಮಾಡ್ಕೊಳ್ತೀರಮ್ಮ, ಅರ್ಥ ಆಯ್ತಾ. ಎರಡು, ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ, ಅದು ಸಮಸ್ಯೆ. ಸೊ ಹಾಗಾಗಿ ನಾನು ಕೆಲವು ವಿಚಾರಗಳನ್ನ ನಾನು ಬೇರೆ ಎದುರಿಗೆ ಮಾತಾಡಕ್ಕಾಗಲ್ಲ, ನಿಮ್ಮ ಎದುರಿಗೆ ಮಾತಾಡಬೇಕು, ಆಮೇಲೆ ಮಾತಾಡ್ತೀನಿ. ಓಕೆ, ಯಾಕೆ ನೀವು ಏನ್ ಹೇಳ್ತೀರಾ? ನಿಮ್ಗೆಲ್ಲ ಓಕೆ ಅನ್ಸುತ್ತಾ? ನಮ್ದು ನೋಡಿದೀರಾ? ಏನಮ್ಮ ತಾಯಿ, ರೆಗ್ಯುಲರ್ ನೋಡ್ತೀರಾ? ಓಕೆ, ನೀವು ಇಲ್ಲೇ ಇದ್ದೀರಾ? ನೀವು ಯಾವಾಗ್ಲೂ ಇಲ್ಲೇ ಇರ್ತೀರಾ? ಒಂದು 15 ವರ್ಷ. ಎಲ್ಲ ನಿಲ್ ಬ್ಯಾಲೆನ್ಸ್ ಅದೇ ಅಮ್ಮಂದು ಅದೇ ಚಂದ್ರಶೇಖರ್ ಅವರು ಇಲ್ಲೊಂದು ರೂಮ್ ತಗೊಂಡು ವಿಚಾರಗಳು ಅವರು ಅಲ್ವಾ, ಮಾತಾಡೋದು ಬೇಡ ಇನ್ನೊಬ್ಬರ ಬಗ್ಗೆ, ಸರಿನಾ. ಓಕೆ, ಥ್ಯಾಂಕ್ ಯು ವೀಕ್ಷಕರು.